ಹಿಡ್ಕೋ ಕಾಮಿಡಿ ಮಾಡ್ತೀರಾ ಬೇಡ ಇಲ್ಲೇ ಇಡ್ತೀನಿ ರೆಡಿ 1 2 3 ಸ್ಟಾರ್ಟ್. ಕೈ ಮುರಿದು ಬಿಟ್ಟ ಚಪ್ಪು ಕೈ ಮುರಿದು ಬಿಟ್ಟ ಮುದ್ದು ಮಾಡಿದ್ರೆ ಹೆಂಗ್ ಮುದ್ದು ಮಾಡ್ಬೇಕು ಹೇಳು. ಮುದ್ದಾಗಿ ಮಾತಾಡಬೇಕು, ಲವ್ಲಿ ಆಗಿರ್ಬೇಕು. ಆಮೇಲೆ ನನ್ನ ಬಗ್ಗೆ ಕೇರ್ ತಗೋಬೇಕು. ಕೇರ್ ಅಂದ್ರೆ ಹೆಂಗೆ ನಿನ್ ಬಗ್ಗೆ? ಕೇರ್ ಅಂದ್ರೆ ನನ್ನ ಹೆಲ್ತ್ ಬಗ್ಗೆ. ಏನ್ ರೋಗ ಇದೆ? ಇಲ್ವಾ? ಓಕೆ ಕೇರ್ ತಗೋಬೇಕು. ಆಮೇಲೆ ನನ್ನ ಶೆಡ್ಯೂಲ್ಸ್ ನೋಡ್ಬೇಕು, ಶೂಟಿಂಗ್ ಈ ಮೋಡ ಯಾಕೆ ಅಡ್ಡ ಬರುತ್ತೆ. ಆಮೇಲೆ ಮುದ್ದು ಕೊಡ್ಬೇಕು ಹಣೆಗೆ. ತುಂಬಾ ಸ್ವೆಟ್ ಇದೆ, ಆಗಲ್ಲ. ಏನ್ ಮಾಡ್ತೀನಿ ಬೇಕಾದ್ರೆ ನಿನ್ ಕೈ ಅಲ್ಲಿ ನೆಲ ಒರ್ಸೋದು. ಯಪ್ಪ, ಕಡ್ಲೆ ಹಿಟ್ಟು ಮತ್ತೆ ಸಕ್ಕರೆ ಇವಾಗ ತಕ್ಕಂತ ನಾನು 10 ಎಣಿಸ್ತೀನಿ. ಅಷ್ಟೊಳಗಡೆ ಬಂದ್ರೆ ಒಂದ್ ಸೈಡ್ ಹಾಕೊಡ್ತೀನಿ. ಸೈಡ್ ಹಕ್ಕು ಹಿಂಗೆ ಸೈಡ್ ಹಕ್ಕು ಸೆಂಟ್ರ್ ಕೊಡ್ಬೇಕು. ಸೆಂಟ್ರ್ ಬೇಕಾ? ಎಲ್ಲ ತಗೊಂಡ್ಬಂದ್ಮೇಲೆ ಅದು ಎಲ್ಲ ತಗೊಂಡ್ ಬಂದ್ಮೇಲೆ 10 ಎಣಿಸೋದ್ರೊಳಗೆ ತರಕಾಯ್ತದ. ನಿಮಗೆ ಹಾಕಬೇಕು ಅಂದ್ರೆ ತಗೊಬರ್ತೀರಾ? ಹಾಕ್ಬೇಕು ಅಂದ್ರೆ ನಾನು ಫಾರ್ಚ್ಯೂನ್ ಚಕ್ಕಿ ಆಟನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ, ಸೂಪರ್ ಆಗಿದೆ ಕ್ವಾಲಿಟಿ. ಇದು ಕಡ್ಲೆ ಹಿಟ್ಟೇನೆ ಇದು. ನನಗ್ ಕೇಳ್ತೀರಾ? ಕಡ್ಲೆ ಹಿಟ್ಟಬಹುದು. ಕಂಡೆಸ್ತರ ಮಿಲ್ಕ್ ಅಂತ ಒಂದು ಐತಂತೆ ನೋಡು. ಮಿಲ್ಕ ಕಂಟೆಸ್ಟೆಂಟ್ ಮಿಲ್ಕ್ ಬೇಕಂತ ಜಾಗ್ರಿಯಲ್ಲಿದೆ. ಯಾವ್ದು? ಅವ್ರಿಗೆಲ್ಲ ತಂದ್ ಕೊಡ್ತಾ ಇದಾರೆ. ನೀನ್ ನಮ್ ಕೆಲಸ ಮಾಡೋದು, ಅವ್ರ ಕೆಲಸ ಮಾಡೋದಾ? ನನ್ ಟೇಬಲ್ ಅಲ್ಲೇ ಕನ್ಫ್ಯೂಸ್ ಆಗ್ತಾ ಇದೆ. ನೀನ್ ಖುಷಿ ಬಂದಿದ್ದಕ್ಕೆ ಖುಷಿ ಆಗಿದ್ಯಾ ಅಥವಾ ಜನರಲಿ ಖುಷಿ ಆಗಿರ್ತೀಯ ನೀನು? ನಾನು ಪಕ್ಕದಲ್ಲಿ ಇದ್ದಾಗಲೇ ಖುಷಿಯಾಗಿರ್ತೀನಿ. ಜೀರಿ ಕೊತ್ತಂಬರಿ ತಗೊಂಬ. ಆಯ್ತು, ಮಿಲ್ಕ್ ಮೇಡ್ ತಗೊಂಬ. ಫ್ರಿಜ್ ಅಲ್ಲಿ ಡಬ್ಬ ಇದೆ ಮಿಲ್ಕ್ ಮೇಡ್. ಕನ್ನಡದಲ್ಲಿ ಏನಂತಾರೆ ಹೇಳಿ? ಮಿಲ್ಕ್ ಮೇಡ್ ಅಂದ್ರೆ ಹಾಲು. ಮಿಲ್ಕ್ ಮೇಡ್ ಅಂತಾರೆ ಕನ್ನಡದಲ್ಲಿ. ಕನ್ನಡದಲ್ಲಿ ಬೇರೆ ಅಂತ. ಅದು ಹೇಳಿದ್ರೆ ತತ್ತಿನಿಲ್ಲ ತರಲ್ಲ. ಮೇಡ್ಗೆ ಏನಂತಾರ? ಕೆಲಸದವ್ರು, ಹಾಲು ಕೆಲಸದವ್ರು ತಗೊಂಡು. ನನಗೆ ನೀವಿಬ್ರು ರಿಸೆಪ್ಷನ್ ಅಲ್ಲಿ ನಿಂತ್ಕೊಂಡಿದ್ದೀರಾ. ಸರಿ, ಇವಾಗ ಕೊಕೊನಟ್ ಆಯಿಲ್ ಒಂದು, ಧನಿಯಾ, ಜೀರಿಗೆ, ಅದಾದ್ಮೇಲೆ ಉದ್ದಿನ ಬೇಳೆ. ಬ್ಲಶ್ ಆಗ್ತದೆ. ಬರ್ತೀನಿ, ಒಂದೇ ನಿಮಿಷ. ಕೋವಾ ಏನು ಇಲ್ವಾ? ನಾನ್ ಮಾಡ್ಲಾ? ಮಾಡ್ತೀನಿ. ಎಲ್ಲ ತಗೊಂಬ. ನಾನು ಹೇಳಿಲ್ಲ, ಒಂದ್ ದಿವ್ಯಾ ಹತ್ರ ಮಾಡಿಸ್ತೀನಿ, ಒಂದ್ ಮುತ್ತು ಕೊಡಿಸ್ತೀನಿ. ಮೋಸ ಆದ್ರೆ ಸುಮ್ನೆ ಇರಲ್ಲ. ಮಾತಂದ್ರೆ ಮಾತು. ಚಂದ. ದಿವ್ಯಾ ಹತ್ರ ಒಂದ್ ಹಕ್ ಮಾಡಿಸ್ತೀನಿ, ಒಂದ್ ಮುತ್ತು ಕೊಡಿಸ್ತೀನಿ. ಹೋಗು. ಇಲ್ಲಿ ನೋಡಿ ನಿಮ್ ಟ್ವಿಸ್ಟ್. ಬೇಸಿಕಲಿ ನಿಮ್ಮ ಟ್ವಿಸ್ಟ್ ಬಂದ್ಬಿಟ್ಟು ಬಟ್ಟೆಯ ಹ್ಯಾಂಡ್ ಕಫ್. ಓಕೆನಾ? ಇದ್ರೊಳಗಡೆ ಕುಕ್ಕುಗಳು, ಕ್ವಾಟ್ಲೆಗಳು, ಹಾಗೆ ಫ್ರೆಂಡ್ಸ್ ಕೈ ಹಾಕಿ ಒಟ್ಟಿಗೆ 3 ಜನ ಸೇರಿಸಿ ಅಡಿಗೆನ ಮಾಡ್ಬೇಕಾಗತ್ತೆ. ಕುಕ್ಕುಗಳು ಮಧ್ಯ ಇರ್ತೀರಾ, ಕ್ವಾಟ್ಲೆ ಹಾಗೂ ಸ್ನೇಹಿತರು ಅಂದ್ರೆ ಕ್ವಾಟ್ಲೆಗಳು ರೈಟ್ ಹ್ಯಾಂಡ್ ಸೈಡ್ಗೆ ಇರ್ತಾರೆ, ಅವರ ಸ್ನೇಹಿತರು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಇರ್ತಾರೆ. 3 ಜನ 2 ಕೈಗಳನ್ನ ಹೀಗೆ ಹಾಕೊಂಡು ಅಡಿಗೆನ ಮಾಡ್ಬೇಕಾಗತ್ತೆ. ನೀವು ಬರೀ ಗೈಡ್ ಮಾಡ್ಬೇಕು. ನಿಮ್ ಕ್ವಾಟ್ಲೆ ಹಾಗೂ ನೀವು ತುಂಬಾ ಟ್ರಸ್ಟ್ ಮಾಡುವಂತ ನಿಮ್ಮ ಸ್ನೇಹಿತರು ಅಡಿಗೆನ ಮಾಡ್ಬೇಕು. ಓಕೆ? ಯಾರಿಗೆಲ್ಲ ಟ್ವಿಸ್ಟ್ ಇಷ್ಟ ಆಯ್ತು? ವೆರಿ ಗುಡ್. ಸೊ ಆಲ್ ಕುಕ್ಸ್ ಅಂಡ್ ಕ್ವಾಟ್ಲೆಸ್ ಅಂಡ್ ಫ್ರೆಂಡ್ಸ್, ನಿಮಗೆ ಬರ್ಬೇಕಾಗಿದ್ದಂತ ಹಿಂಡ್ರೆನ್ಸ್ ನಿಮಗೆ ಬಂದು ಸೇರಿದೆ. ಖುಷಿಯಾಗಿ ಮಜಾ ಮಾಡ್ತಾ ಅಡಿಗೆ ಮಾಡೋದನ್ನ ಕಂಟಿನ್ಯೂ ಮಾಡಬಹುದು. ಕಾಲ್ ನೋವ್ತಾ ಅಷ್ಟೇ ಕಾಲು ಹೋಯ್ತಾ? ನಿನ್ ಕೈ ನೋವ್ತದೆ. ನೀನ್ ಆ ಕಡೆನೆ ವಾಲ್ತಾ ಇದೆಯಲ್ಲ. ಎಲ್ಲಿ ವಾಲ್ತಾ ಇದ್ದೀನಿ ನಾನು? ವಾಲ್ತಾ ಇದೆಯಲ್ಲ, ನನ್ ಕೈಯಲ್ಲಿ ಎಳಿತದ. ಬರೀ ರೋಗಗಳು. ಹೇಳಿ, ಏನ್ ಮಾಡ್ತಾ ಇದ್ದೀರಾ? ನಾನು ಈ ಫಾರ್ಚ್ಯೂನ್ ಚಕ್ಕಿ ಫ್ರೆಶ್ ಆಟ ಇದೆಯಲ್ಲ, ಇದರಲ್ಲಿ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಈ ಆಟ ಇದೆಯಲ್ಲ, ಈ ವಾಟರ್ ಕಂಟೆಂಟ್ ನ ಸಕ್ಕದಾಗಿ ಎಳ್ಕೊಳತ್ತೆ. ಅಂಡ್ ನಾನು ಇದನ್ನ ಚಪಾತಿನೂ ಮಾಡ್ಕೊಂಡಿದೀನಿ ಹಿಟ್ಟಲ್ಲಿ. ನಾನು ಅದೇ ಅನ್ಕೋತಾ ಇದ್ದೆ, ಇವಾಗ ಆಟ ಹಿಟ್ಟು ಅಂತ ಬಂದಾಗ ನಾವೆಲ್ಲರೂ ಯೂಶಲಿ ಮಾಡೋದು ಚಪಾತಿ ಅಥವಾ ಪೂರಿ ಅಲ್ವಾ, ಬಟ್ ನೀವು ಸ್ವೀಟ್ ಅಂದ್ರಿ. ಏನ್ ಸ್ವೀಟ್ ಇದು?
ವೀಟ್ ಅಲ್ಲಿ ಮಾಡೋ ಒಂದು ಸ್ವೀಟ್ ಇದ್ರಲ್ಲಿ ತುಪ್ಪ ಹಾಕಿ ಆಮೇಲೆ ಸಕ್ಕರೆ ಪಾಕ ಹಾಕಿ ಬರ್ಫಿ ತರ ಮಾಡ್ತೀನಿ. ನಾ ಮನೆಯಲ್ಲೂ ಇದನ್ನ ಟ್ರೈ ಮಾಡಿದ್ದೀನಿ, ಅಂದ್ರೆ ಬೇರೆ ಗೋಧಿ ಅದು ಚೆನ್ನಾಗಿ ಬರ್ಲಿಲ್ಲ. ಬಟ್ ನಾನು ಯಾವಾಗ ಈ ಫಾರ್ಚೂನ್ ಚಕ್ಕಿ ಫ್ರೆಶ್ ಆಟ ಯೂಸ್ ಮಾಡಿದೆ ಅಲ್ವಾ, ಸಖತ್ ಸಾಫ್ಟ್ ಆಗಿ ಬಂತು, ಸಖತ್ ಟೇಸ್ಟಿ ಆಗಿತ್ತು. ಅಂದ್ರೆ ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ಅದು ವಾಟರ್ ಕಂಟೆಂಟ್ ನ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಚಪಾತಿ ಮಾಡುವಾಗ ಸಖತ್ ಸಾಫ್ಟ್ ಆಗುತ್ತೆ. ನಾದ್ಕೊಳಕ್ಕೂ ಈಸಿ ಹೌದು ಹೌದು, ತುಂಬಾ ಸಖತ್ ಈಸಿ. ಅಂದ್ರೆ ನನಗೆ ಇವತ್ತು ಗೊತ್ತಾಗ್ತಾ ಇರೋದು ಚಪಾತಿ ಹಿಟ್ಟಲ್ಲಿ ಈ ತರ ಸ್ವೀಟ್ ಎಲ್ಲ ಮಾಡ್ಬೋದು. ಬೇಜಾನ್ ಒಂದು 100-150 ತರ ಸ್ವೀಟ್ ಮಾಡ್ಬೋದು. ಹೌದು Really? ಹೌದು, ಸಖತ್ ಡಿಫ್ರೆಂಟ್ ಸ್ವೀಟ್ ಮಾಡ್ಬೋದು. ಮಂಗಳೂರಲ್ಲಿ ಈ ಗೋಧಿ ಹಲ್ವಾ ಮಾಡ್ತಾರೆ, ಓ ಕರೆಕ್ಟ್ ಅಮೇಸಿಂಗ್ ಆಗಿರುತ್ತೆ. ಗೋಡಂಬಿ ಎಲ್ಲ ಹಾಕಿ ತುಂಬಾ ಫೇಮಸ್ ಅದು. ಈಗ ನಮ್ಮ ರಘು ಅವರು ಹೇಳದ ಹಾಗೆ ಫಾರ್ಚೂನ್ ಚಕ್ಕಿ ಫ್ರೆಶ್ ಆಟನ ಬಳಸ್ಕೊಂಡು ಬರ್ಫಿನ ಮಾಡ್ತಿದ್ದಾರೆ. ಜಸ್ಟ್ ಚಪಾತಿ ಅಷ್ಟೇ ಅಲ್ಲದೆ ಸಿಹಿಗಳನ್ನು ಮಾಡ್ಬೋದು ಅಂತ ಅವ್ರು ನಮ್ಗೆ ಹೇಳಿದ್ದಾರೆ. ಅಂಡ್ ನನಗೆ ಐ ಕಾಂಟ್ ವೇಟ್ ಟು ಟೇಸ್ಟ್. ಓ ಇವ್ನ ಏನೋ ನೀನು ಕಾಯ್ತಾ ಇರ್ಲಿ ನೀರು ಏನ್ ಇಬ್ರು ಹಿಂಗ್ ನಿಂತ್ಬಿಟ್ಟಿದ್ರು ಹೊಡಿಯಕ್ಕೆ? ಉಯ್ ಫುಲ್ಲು ಉಮ್ಮಮ್ಮ ಅಂತ ಅವ್ರ ಹೆಸರು. ಅವಳು ಕೆಂಪಮ್ಮ, ಅವಳು ಉಮ್ಮಮ್ಮ, ಅಮ್ಮಮ್ಮ. ಅಯ್ಯಯ್ಯೋ ಅನ್ನಂಗ ಆಯ್ತು. ಇವ್ರಿಗಿಂತೂ ರಗಡು. ಅಯ್ಯಪ್ಪ, ಏಯ್ ಹೋಗ ಬಾರ. ಇವಮ್ಮ ಏನು ಅವರು ಹಂಗೆಯ. ಉಮ್ಮಮ್ಮ ಏನ ನಾಯಿ ತೊಳೆ ನಿನ್ ಫ್ರೆಂಡು. ಅದು ಕರ್ಬೇವ್ ಹಾಕ್ಬೇಕಲ್ಲಿದೆ. ಎರಡು ಕೈ ಒಳಗಡೆ ಸೇರ್ಕೊಂಡು ಕೈ ಹಿಡ್ಕೊಂಡು ಏನ್ ಇದು ಇಲ್ವಾ ಇಲ್ಲಿ? ಅದೊಂಚೂರು ಹುರಿ ಪ್ಲೀಸ್. ಹುರ್ಕೊಂಡೇ ಇದ್ದೀನಿ ನಾನು. ಕಮ್ಮ ಮತ್ತೆ ಮಗನ್ ಕ್ಯಾರೆಕ್ಟರ್ ಏನಿತ್ತು ಆ ಸೀರಿಯಲ್ ಅಲ್ಲಿ, ಅವರು ಈವನ್ ಫ್ರೆಂಡ್ಸ್ ಆದ್ರೂ ಕೂಡ ಆ ಒಂದ್ ಬಾಂಧವ್ಯದಲ್ಲೇ ಇದಾರೆ. ಏನೇನ್ ಬೇಕು ಹೇಳಿ ಎಲ್ಲ ಮಾಡ್ತಿದ್ದಾನೆ. ಅಲ್ಲಿ ನನಗೇನು ಕೆಲ್ಸನೇ ಇಲ್ಲ ಮಾಡಕ್ಕೆ. ಇವ್ರಿಬ್ರು ಕುಚುಕೋಗಳು. ಅದ್ರ ಮಧ್ಯೆ ನಾನು ಯಾಕೆ ಹಾಕೋದ್ರಿ? ಅವ್ರವ್ರೆ ಮಾತಾಡ್ಕೋತಾವ್ರೆ. ನನ್ಗೊಂಚೂರು ಹೇಳ್ಕೊಡಿ. ಇವತ್ತು ಅಡಿಗೆ ನೀವೇ ಮಾಡ್ಕೊಟ್ಬಿಡ್ತೀರಾ? ನಾನು ಒಂಚೂರು ಮಾಡ್ಕೊಡ್ತಿದ್ದೆ. ಬಲ್ಗೈ ಮಿಕ್ಸ್ ಮಾಡ್ರಿ. ಬಲಗೈ ಮಿಕ್ಸ್ ಮಾಡ್ಬೇಕಾ? ನೀವು ಎಡಗೈ ಸೌಟ್ ಇಲ್ಲಪ್ಪ. ನೀನೇ ತಾನೇ ಹೇಳಿದ್ದು ಬಲಗೈ ಮಿಕ್ಸ್ ಮಾಡು. ಬಲ್ಗೈಯಲ್ಲಿ ಸೌಟ್ ಇಟ್ಕೊಂಡು ಮಿಕ್ಸ್ ಮಾಡು. ಏನಾದ್ರು ಬಿಡು, ಚೆನ್ನಾಗಿ ಸಾಕು. ಅವ್ರು ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ನಿಂಗೆ ಸಪೋರ್ಟ್ ಕೊಡ್ತಾ ಇದಾರೆ. ನೀನ್ ಮಾಡ್ಬೇಕು ತಾನೆ. ನೀನು ನೀರ್ ಹಾಕಿದೀವ್ಯಾ, ಅದು ತೆಳ್ಳಗ ನೀರ್ ಹಾಕಿದೀವ್ಯಾ? ಈ ತರ ಎಲ್ಲ ವಾಶ್ ಮಾಡ್ತಿದ್ದೆ ಒಂದಿನ. ಯಪ್ಪ ಕಡೆ ಆಯ್ತಾ? ಎದ್ದ ಕನ್ಸಿಂದ ಆಯ್ತಾ ವಾಶ್ ಅಷ್ಟು ಬೇಗ? ನೀನ್ ಸ್ನಾನ ಮಾಡಿಸ್ತೀನಿ ಎಲ್ಲ. ಹಗ್ ಮಾಡಿ ಹೊಡೆದು ಬಿಡ್ತೀನಿ. ಸೈಡ್ ಹಾಕಿ ಮಾಡಿ. ಇದು 7 ಜನ್ಮದ ಏನ್ ಮಾಡ್ತಿದ್ಯಾ? ಆಯಿಲ್ ಹಾಕ್ತಿದ್ಯಾ? ಯಾರು ಈ ತರ ಕೊಬ್ಬರಿ ಎಣ್ಣೆ ಕೊಡ್ತಾರೆ? ಅದು ಗಟ್ಟಿ ಆಗಿರೋದು. ಅದು ಬಂತಲ್ಲ. 3, 2, 1 ಆಯ್ತು. 1 ನಿಮಿಷ ರೀ. ತಡೀರಿ. ಇವಾಗ ಅಲ್ಲಿಗೆ ಏನ್ ಮಾಡ್ಬೇಕು? ಅಡುಗೆ ಮಾಡ್ತಿದ್ದೀನಿ, ಇವ್ರು ಅಡುಗೆ ಮಾಡ್ತಾರೆ. ಸರಿ, ಇಲ್ಲಿಗೆ ಏನ್ ಮಾಡ್ಬೇಕು ಹೇಳಪ್ಪ? ಅದು ಸ್ವಲ್ಪ ಇದಾಗಿದೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವನ ಸಾಗದು. ಅಲ್ಲೇ ಇರ್ಬೇಕು. ಅಲ್ಲಲ್ಲ, ಗೊತ್ತು. ಸೂರಜ್ ಸೂಪರ್ ಬೇಗ. ಸೂರಜ್ ಯಾಕ್ರೋ ಒಂದ್ ಗ್ಯಾಸ್ ಹಚ್ಚಕ್ ಹಿಂಗ್ ಮಾಡ್ತಿದ್ದೀರಾ? ಅವ್ರಿಬ್ರಿಗೂ ಸ್ಟವ್ ಹಚ್ಚಕ್ ಬರಲ್ವಾ? ಬರುತ್ತೆ ಕಣೆ. Love you guys. ಕಾಮಿಡಿನಾ ಸರ್? ಹಿಡ್ಕೋ. ಕಾಮಿಡಿ ಮಾಡ್ತೀರಾ? ಹಿಡ್ಕೋ. ಬೇಡ, ಇಲ್ಲೇ ಇಡ್ತೀನಿ. ರೆಡಿ? 1, 2, 3 ಸ್ಟಾರ್ಟ್.
ಕೈ ಮುರಿದು ಬಿಟ್ಟ, ಚಪ್ಪು ಕೈ ಮುರಿದು ಬಿಟ್ಟ. ಈ ಕಡೆ ಖುಷಿನೂ ಇದ್ರು, ಈ ಕಡೆ ಸೋನಿ ಅವರು ಹೆಲ್ಪ್ ಮಾಡ್ತಾ ಇದ್ರು. ಒಟ್ನಲ್ಲಿ ಇವತ್ತು ಖುಷಿ ಬಂದಿದ್ದು ನನಗೊಂಥರ ನೆಮ್ಮದಿ ಆಗಿತ್ತು. ಯಾಕಂದ್ರೆ ನನ್ನ ಕೆಲಸ ತುಂಬಾನೇ ಈಸಿಯಾಗಿ ತುಂಬಾ ಆರಾಮಾಗಿ ನಡೀತು. ಟೋಟಲ್ ನಾನಂತೂ ತುಂಬಾನೇ ಖುಷಿ ನೆಮ್ಮದಿಯಾಗಿದ್ದೆ. ಇದನ್ನ ನೋಡ್ತಾ ಇದ್ರೆ ನೀವು ರೆಗ್ಯುಲರ್ ಆಗಿ ಜೊತೆ ಕುಕ್ ಮಾಡ್ತಿದ್ರ ಅನ್ಸ್ತಿದೆ ಅಲ್ವಾ? ಚಾನ್ಸೇ ಇಲ್ಲ. ನಾನೇ ಕುಕ್ ಮಾಡೋದು ರೆಗ್ಯುಲರ್ ಇಲ್ಲ. ನನಗೆ ಎಲ್ಲೋ ಡೌಟ್ ಹೊಡಿತದೆ. ಇಲ್ಲ ಆಕ್ಚುಲಿ ಇಷ್ಟು ಪ್ರಾಕ್ಟೀಸ್ ಆಗಿ ಇಷ್ಟು ಅನ್ಯೋನ್ಯತೆಯಿಂದ ಹೆಂಗ್ ಮಾಡ್ತೀರಾ? ಅಲ್ಲ ನಿಮ್ಗೆ ಬೆಲ್ಲ ಹಾಕೋದಕ್ಕೆ ಕಷ್ಟ ಆಗ್ತಿದೆ ಅಂದ್ರೆ ಇಲ್ಲಿ ಬನ್ನಿ ನಾನ್ ಹಾಕ್ತೀನಿ. ಅಮ್ಮ ನಿನ್ ಬೆಲ್ಲ ನೀನ್ ಹಾಕಮ್ಮ, ಇಲ್ಲಿ ಯಾಕಮ್ಮ ಚಂದನ್ ಬೆಲ್ಲಗ್ ಆಸೆ ಮಾಡ್ತೀಯಾ? ಅರ್ಥ ಆಗಲ್ವ ನಿನ್ಗೆ? ಒಂದ್ ಸ್ವಲ್ಪ ಗಲೀಜ್ ತರ ಆಡ್ಬೇಡ ನನ್ನ ಟೇಬಲ್ ಅಲ್ಲಿ, ನಂಗೆ ಇಷ್ಟ ಆಗಲ್ಲ. ಹಿಂಗೆ ಇಲ್ಲ ಇಲ್ಲ ನೀಟಾಗಿ ಬರ್ತಾ ಇದ್ ಮಾಡ ಅವ್ನು ಬೇಡ ಅವ್ನು, ನನ್ಗೇನ್ ಮಾಡ್ಬೇಕು ಗೊತ್ತು. ಪ್ಲೇಟಲ್ಲಿ ಪೌಡ್ರ್ ಹಾಕೋಣ. ಅಪ್ಪಾಜಿ ನ್ಯಾಪ್ಕಿನ್ ತಗೊಳ್ರಿ ಸಾಕು. ನೀನು ಇಷ್ಟೊಂದು ಸ್ಲೋ ಹೋದ್ರೆ ಅಲ್ಲಿ ಮಕ್ಕಳಾಗೋಯ್ತದೆ. ಬಿಡಿಸಪ್ಪ, ನಿನ್ ಜವಾಬ್ದಾರಿ. ಹೇಳಿದ್ರು ಇದನ್ನ ಕಾಯಿಸಿದ್ರೆ ಹೊರಗ್ ಬರ್ತದೆ ಅಂತ, ನಮ್ ತಾಯಿನ ಒಂದ್ ಚೂರು ಬತ್ತೆ ಇಲ್ಲ. ಸೈಂಟಿಫಿಕಲಿ ದಿಸ್ ಇಸ್ ರಾಂಗ್. ಇದನ್ನ ನಾನ್ ಹೆಂಗ್ ಹೊರಗ್ ತೆಗಿತೀನಿ ಅಂತ ನೋಡ್ತಾ ಇದ್ದೀನಿ. ಇದು ನೀರೊಳಗೆ ಕಾಯಿ ಬರ್ತೀನಿ ಒಳಕ್ಕೆ ವಾಪಸ್. ಎಷ್ಟು ಆಟ ಆಡ್ಬೇಕಲ್ಲಿ, ಯಾವಾಗ್ಲೂ ಅಲ್ಲ ಅಲ್ಲಿ ಇರೋ ಕಾಯಿ ಬರ್ತದೆ ನೀರಲ್ಲಿ. ಒಂದ್ಸಲ ಸರಿ, 2 ಸಲ ಸರಿ. ಮಾಡು ಅಲ್ಲಾಡಿಸ್ತಾ ಇದೆ. ಸ್ಟಾಪ್ ಮಾಡ್ಬೇಡ. ಗಂಡು ಮಕ್ಕಳು ನಿಂತಾರ ಬೀದ್ನ ಮಕ್ಕಳು. ಯಾಕೆ ಹುಡುಗಿ ಚಂದನ್ ಅಂತಾಳೆ ಅಂದ್ರೆ ಅವನು ಹಿಂಗೆ ಎಲ್ಲ ಚಾಕ್ರಿ ಮಾಡ್ತಾ ಅನ್ಕಣೋ, ಅದಕ್ಕೆ ಸೈಲೆಂಟ್ ಆಗಿ ಮದುವೆ ಆಗ್ಬಿಟ್ಟು ಎಲ್ಲ ಒಂದ್ ಕೈಲಿ ಕೆಲಸ ಮಾಡಿಸ್ಬಿಡೋಣ ಅಂತ. ನೋಡಿ ನೋಡಿ ಯಾವ್ದೋ ಹೋಟ್ಲಲ್ಲಿ ಕೆಲಸ ಮಾಡತ್ತಕ್ಕೆ ರೆಡಿಯಾಗಿ ಬಂದಂಗ್ ಬಂದವನೇ.